ಸರ್ ಇವತ್ತು ಮೇಯರ್ ಉಪಮೇಯರ್ ಆಯ್ಕೆಯಾಗಿದೆ. ಬೆಳಗಾವಿ ಮಹಾನಗರ ಸಭೆಗೆ ಇವತ್ತೇನು ಮಹಾಪೌರು ಮತ್ತು ಉಪಮಹಾಪೌರ ಚುನಾವಣೆ ಇತ್ತು. ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾದಂಥ ಮಾನ್ಯ ಮಂಗೇಶ್ ಪವಾರ್ ಅವರು ಮಹಾಪೌರರಾಗಿ ಮತ್ತು ಶ್ರೀಮತಿ ವಾಣಿ ವಿಲಾಸ್ ಜೋಶಿ ಅವರು ಉಪಮಹಾಪೌರರಾಗಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದು ನಮ್ಮೆಲ್ಲರ ಸಂತೋಷದಿದೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಅವರ ನೇತೃತ್ವದಲ್ಲಿ ಅವರಿಗೊಂದು ಅನುಭವ ಇದೆ ಮತ್ತು ಎಲ್ಲರ ಒಂದು ಸಹಕಾರ ಇದೆ. ಆ ಹಿನ್ನೆಲೆಯಲ್ಲಿ ಅವರು ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಬೆಳಗಾವಿ ಮಹಾನಗರದ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ಅವರಿಗೆ ಶುಭ ಕೋರ್ತಾ ಇದ್ದೇನೆ. ಮತ್ತು ನಾವೆಲ್ಲ ಜನಪ್ರತಿನಿಧಿಗಳು ಸಹಿತ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇವೆ. ಮತ್ತು ಎಲ್ಲ ಪಕ್ಷದವರಿಗೆ ನಾನು ಹೇಳುವಂಥದ್ದು, ಇವತ್ತು ಚುನಾವಣೆ ಅನ್ನುವಂಥ ಸ್ಪರ್ಧೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಉಳಿದ ಸಂದರ್ಭದಲ್ಲಿ ಎಲ್ಲರೂ ನೀವು ಮಹಾನಗರ ಸಭೆ ಎಲ್ಲ ಸದಸ್ಯರು ಕೂಡಿಕೊಂಡು ಬೆಳಗಾವಿ ಅಭಿವೃದ್ಧಿನ ಯಾವ ರೀತಿ ಮಾಡಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ಬಂದಂಥವನ್ನು ಸದುಪಯೋಗ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅನ್ನೋ ಬಗ್ಗೆ ಆಲೋಚನೆ ಮಾಡಬೇಕು. ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಎಲ್ಲರೂ ಒತ್ತು ಕೊಟ್ಟು ಕೆಲಸ ಮಾಡೋಣ. ನಮ್ಮೆಲ್ಲರ ಸಹಕಾರ ಇದೆ ಅನ್ನುವಂಥದ್ದನ್ನು ಹೇಳ್ತೇನೆ. ಸರ್, ಈಗ ಇನ್ನೊಂದು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಮತ್ತು ಬಿಜೆಪಿ ಧ್ವನಿ ಎತ್ತುವಂಥದ್ದನ್ನು ಮಾಡ್ತಾ ಇದೆ. ಅಲ್ಲ, ಈಗ ನೋಡಿ, ರಾಜ್ಯದಲ್ಲಿ ಒಂದು ಸರ್ಕಾರ ಅಸ್ತಿತ್ವವಿದೆ ಇಲ್ಲ ಅನ್ನುವಂಥ ಪ್ರಶ್ನೆ ಬಂದದ್ದು. ಆರ್ಥಿಕ ಪರಿಸ್ಥಿತಿ ಭಾಳ ಚಿಂತಾಜನಕಿದೆ ಮತ್ತು ಯೋಜನೆಗಳ ದುರುಪಯೋಗ ಆಗ್ತಾಯಿದೆ. ಯಾವುದೇ ಯೋಜನೆಗಳು ಅನುಷ್ಠಾನ ಆಗ್ತಾಯಿಲ್ಲ. ಮತ್ತು ಈಗ ಬಜೆಟು ಬಹುಶಃ ಇದೆಲ್ಲ ನೋಡಿದರೆ, ಬಜೆಟು ಅವರ ನೀತಿ ನೋಡಿದರೆ ಇದು ಬೆಳಗಿಂದ ಸಾಯಂಕಾಲ ಅಲ್ಪಸಂಖ್ಯಾತರ, ಅದರಲ್ಲಿ ಮುಸ್ಲಿಮ್ಸ್ ತುಷ್ಟೀಕರಣ ಇದನ್ನೇ ಮಾಡ್ಕೊತ ಹೋಗಿದ್ರೆ. ಇವತ್ತು ನೋಡಿ ಪತ್ರಿಕೆಯಲ್ಲಿ ನೋಡಿದ್ರಿ, ನಿಮ್ಮ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡಿದೆ. ಮುಸ್ಲಿಮರಿಗೆ 4% ಕಾಮಗಾರಿಗಳಲ್ಲಿ ರಿಸರ್ವೇಷನ್. ಬಹುಶಃ ಈ ರೀತಿಯಾದಂಥ ಒಂದು ಜಾತಿವಾರು ಏನದು ತುಷ್ಟೀಕರಣದ ಅತಿಯಾದಂಥ ಒಂದು ದುರ್ಬಳಕೆ ಅಂತ ನಾನು ಹೇಳ್ತೀನಿ. ಸರ್ಕಾರದ ದುರ್ಬಳಕೆ ಆಗ್ತಾಯಿದೆ. ಇದರಿಂದ ಜನರಲ್ಲಿ ಆಕ್ರೋಶ ಸ್ಟಾರ್ಟ್ ಆಗಿದೆ. ಈ ಸರ್ಕಾರ ವಿರುದ್ಧ ಜನ ಆಂದೋಲನ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಮಾಡ್ತಾಯಿದೆ, ಮುಂದೆಯೂ ಮಾಡ್ತಿದೆ. ಹೀಗಾಗಿ ಈ ರೀತಿಯಾದಂಥ ಒಂದು ಜಾತಿ ಧರ್ಮ ಹಿಡ್ಕೊಂಡು ಈ ರೀತಿಯಾದಂಥ ಒಂದು ತುಷ್ಟೀಕರಣ ಇದೆಯಲ್ಲ, ಬಹುಶಃ ಇದು ದೊಡ್ಡ ಹೊಡೆತ ಕಾಂಗ್ರೆಸ್ಗೆ ಬೀಳ್ತದೆ ಡೆಫಿನೆಟ್ಲಿ. ಮತ್ತು ಇದು ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳ್ತೇನೆ. ಹೆಚ್ಚುವರಿ ಬಾರ್ಗಳನ್ನು ಓಪನ್ ಮಾಡಬೇಕು, ಲೈಸೆನ್ಸ್ ಕೊಡ್ತೇವೆ ಅನ್ನುವಂಥ ರೀತಿಯಲ್ಲಿ ಕೂಡ ಸರ್ಕಾರ ಅದಕ್ಕೆ ಏನಾಗಿದೆ, ಆರ್ಥಿಕವಾಗಿ ದಿವಾಳಿ ಆಗಿದ್ದರಿಂದ ಈಗ ಟಾರ್ಗೆಟ್ 37,000 ಕೋಟಿ ಇದರಿಂದ ಎಕ್ಸೈಸಿಂದ ಹೋದ ವರ್ಷ ಇತ್ತು. ಈ ಸಲ 40,000 ಕೋಟಿಗಿಂತ ಜಾಸ್ತಿ ಇವತ್ತು ಟಾರ್ಗೆಟ್ ಇಟ್ಟಿದ್ದಾರೆ. ಅಂದರೆ ಹೆಚ್ಚು ಬಾರ್ ಲೈಸೆನ್ಸ್ ಕೊಡೋದು ಮತ್ತೊಂದು ಮಾಡಲೇಬೇಕಲ್ಲ ಟಾರ್ಗೆಟ್ ರೀಚ್ ಆಗಬೇಕಂದ್ರೆ. ಮತ್ತು ಹಳ್ಳಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಹಿತ ಇವತ್ತು ಮದ್ಯ ಸಿಗ್ತದೆ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದು ಬಹುಶಃ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದೋಗಿದ್ದಕ್ಕೆ, ಆರ್ಥಿಕ ಸ್ಥಿತಿ ಕುಸಿದೋಗಿದ್ದಕ್ಕೆ ಇದು ಉದಾಹರಣೆ ಅಂತ ನಾನು ಹೇಳ್ತೀನಿ. ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞ ಅಂತೇಳಿ ಸಾಕಷ್ಟು ಜನ ಅವ್ರ ಕಡೆದವ್ರು ಹೇಳ್ತಾ ಇದ್ರು. ಪರಿಸ್ಥಿತಿ ನೋಡಿದರೆ ಎಲ್ಲೋ ಆ ಆರ್ಥಿಕ ತಜ್ಞ ಅನ್ನೋದಕ್ಕೆ ಒಂದು ವ್ಯತಿರಿಕ್ತ ಹೆಸರಿದ್ರೆ ಈಗ ಸಿದ್ದರಾಮಯ್ಯ ಅಂತ ಹೇಳಬೇಕಾಗ್ತದೆ. ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ, ಕೊಲ್ಯಾಪ್ಸ್ ಆಗಿದೆ. ಹೀಗಾಗಿ ಅವರಿಗೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಡಳಿತದಲ್ಲಿ ನಿಯಂತ್ರಣ ಇಲ್ಲ, ಆರ್ಥಿಕ ಶಿಸ್ತಲ್ಲೇ ನಿಯಂತ್ರಣ ಇಲ್ಲ. ಆ ಪರಿಸ್ಥಿತಿ ಬಹುಶಃ ಈ ರೀತಿಯಾದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವಾಗ ಬಂದಿರಲಿಲ್ಲ, ಫಸ್ಟ್ ಟೈಮ್ ಅದು ಬಂದದ್ದು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತೇಳಿ ಅದಕ್ಕೂ ದುಡ್ಡು ಮೀಸಲಿಟ್ರು. ನಾನು ಹೇಳ್ತೀನಿ, ಅಲ್ಲಿ ಬಹುಶಃ ಅಸೆಂಬ್ಲಿಲಿ ಕೆಲವರು ಮಾತಾಡಬೇಕಾಗ್ತದೆ. ಅಲ್ಲಿ ಬೆಂಗಳೂರಿನಲ್ಲಿ ಇಷ್ಟಿಂತ ಪರ್ಸೆಂಟೇಜ್ ಫಿಕ್ಸ್ ಆಗಿಬಿಟ್ಟಿದೆ. ಇಷ್ಟು ಪರ್ಸೆಂಟೇಜು ನೀವೊಂದು ಬಿಲ್ಡಿಂಗ್ ಪರ್ಮಿಷನ್ ಹೋಗ್ರಿ, CCಗೆ ಹೋಗ್ರಿ, ಮತ್ತೊಂದಕ್ಕೆ ಹೋಗ್ರಿ, ಅಲ್ಲಿ ಇಷ್ಟೊಂದು ಕರಪ್ಷನ್ ಇಷ್ಟೊಂದು ಫಿಕ್ಸ್ ಆಗಿದೆ. ಅದನ್ನು ನೀವು ರೇಟ್ ತುಂಬಿದ್ರೆ ಮಾತ್ರ ನಿಮಗೆ ಎಲ್ಲ ಪರ್ಮಿಷನು, ಬಿಲ್ಡಿಂಗ್ ಪರ್ಮಿಷನ್ ಎಲ್ಲವೂ ಸಿಗ್ತಾವೆ. ಈ ಒಂದು ವ್ಯವಸ್ಥೆ ಬಹುಶಃ ಬೆಂಗಳೂರಿನಲ್ಲಿ ಯಾವಾಗೂ ಇರಲಿಲ್ಲ. ಆ ವ್ಯವಸ್ಥೆ ಬಂದದೆ. ಅದ್ರ ದುಡ್ಡು ಯಾರಿಗೆ ಹೋಗ್ತದೆ, ಆ ಮಾಮೂಲಿ ಯಾರಿಗೆ ಹೋಗ್ತದೆ, ಇದೊಂದು ದೊಡ್ಡ ಎನ್ಕ್ವೈರಿ ಆಗಬೇಕಾಗಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಹಣ ಲೂಟಿ ಆಗ್ತದೆ, ಜನರಲ್ಲಿ ಲೂಟಿ ಆಗ್ತಾಯಿದೆ. ಜನ ಬೇಸತ್ತು ಹೋಗಿದ್ದಾರೆ, ಇವರು ಕರಪ್ಷನ್ಗೆ ಸಿಕ್ಕಾಪಟ್ಟೆ ಬೇಸತ್ತು ಹೋಗಿದ್ದಾರೆ. ಪ್ರತಿಯೊಂದಕ್ಕೂ ಫಿಕ್ಸ್ ಆಗಿಬಿಟ್ಟಿದೆ ರೇಟು ಇಷ್ಟ ಅಂತ ಹೇಳಿ. ಅದು ಕೊಟ್ಟಾಗ ಮಾತ್ರ ನಿಮ್ಮ ಬಿಲ್ಡಿಂಗ್ ಪರ್ಮಿಷನ್ ಸಿಗ್ತದೆ, CC ಸಿಗ್ತದೆ, ಮತ್ತೊಂದು ಬೇರೆ ಬೇರೆ ರೀತಿಯಾದಂಥ ಏನು ಬಿಲ್ಡಿಂಗ್ ಮೇಲೆ ಇವನ್ ಡೆತ್ತು, ಮರಣ ಉತ್ತಾರ ಮತ್ತು ಜನ್ಮದ ಅದಕ್ಕೂ ಸದ್ಯಕ್ಕೆ ರೊಕ್ಕ ಫಿಕ್ಸ್ ಆಗಿದೆ. ಆ ರೀತಿ ಬೆಂಗಳೂರು ಪರಿಸ್ಥಿತಿ ನೋಡಿದರೆ ಬೆಂಗಳೂರು ಬ್ರ್ಯಾಂಡ್ ಅನ್ನೋದು ಯಾವಾಗ ಕೆಟ್ಟು ಹೋಗಿದೆ.